Hello future doctors, ನಾನು ನಿಮ್ಮ ಎಜುಕೇಟರ್ ರಚನಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀಟ್ 2025ಗೆ ಅಫಿಷಿಯಲ್ NTA ವೆಬ್ಸೈಟ್ ಇಂದ ಯಾವುದೇ ಸಿಲೆಬಸ್ ರಿಲೀಸ್ ಮಾಡಿಲ್ಲ. ಸೊ ಹಾಗಾಗಿ ನೀಟ್ 2024ಗೆ ಏನು ಸಿಲೆಬಸ್ ರಿಲೀಸ್ ಮಾಡಿದ್ರಲ್ಲ ಅದರ ಬೇಸಿಸ್ ಮೇಲೆನೆ ನೀವು ಪ್ರಿಪೇರ್ ಆಗಬೇಕಾಗುತ್ತೆ. ಮತ್ತೆ ಸುಮಾರು ಸ್ಟೂಡೆಂಟ್ಸ್ ನನಗೆ ಕೇಳ್ತಾ ಇದ್ರಿ, ಓಲ್ಡ್ NCERT ರೆಫರ್ ಮಾಡಿದ್ರೆ ಬೆಟರಾ, ನ್ಯೂ NCERT ರೆಫರ್ ಮಾಡಿದ್ರೆ ಬೆಟರಾ? ನ್ಯೂ NCERT ಅಲ್ಲಿ ರೆಫರ್ ಮಾಡ್ತಾ ಇದ್ರೆ ಕೆಲವೊಂದು ಕಾನ್ಸೆಪ್ಟ್ಸ್ ಓಲ್ಡ್ NCERT ಇಂದ ನಾವು ನೋಡ್ಕೋಬೇಕಾಗುತ್ತೆ ಅಂತ. ನಾನು ಹೇಳೋದು ಆನ್ಸರ್ ಇಷ್ಟೇ. Whether you are preparing from old or else new NCERT, you need to make sure about the changes what they have made from old and that is in new NCERT from old NCERT. ಏನೇನು ಚೇಂಜಸ್ ಮಾಡಿದ್ದಾರೆ ನ್ಯೂ NCERT ಅಲ್ಲಿ ಓಲ್ಡ್ NCERT ಇಂದ. ಓಲ್ಡ್ NCERT ಅಲ್ಲಿ ಇರುವಂತಹ ಕೆಲವೊಂದು ಲೈನ್ಸ್ ನ್ಯೂ NCERT ಅಲ್ಲಿ ಚೇಂಜ್ ಆಗಿದೆ. ಅದನ್ನ ನೀವು ಕರೆಕ್ಟ್ ಆಗಿ ನೋಟ್ ಮಾಡ್ಕೋಬೇಕಾಗುತ್ತೆ. ಲೆಸನ್ ವೈಸ್ ನಾನು ಇವಾಗ ಏನೇನ್ ಚೇಂಜ್ ಆಗಿದೆ ಅಂತ ಹೇಳಿ ಹೇಳ್ತಾ ಬರ್ತೀನಿ. ನಿಮ್ಮ ಹತ್ರ NCERT ಟೆಕ್ಸ್ಟ್ ಬುಕ್ ಇದ್ರೆ ಎರಡೂನು ಪ್ಲಸ್ ದಟ್ ಈಸ್ PUC 1 ಮತ್ತೆ 2 ಎರಡು ಕ್ಲಾಸ್ 11 ಕ್ಲಾಸ್ 12 ಎರಡು NCERT ಇದ್ರೆ ಎರಡೂನು ಇಟ್ಕೊಳ್ಳಿ. ಏನೇನ್ ಚೇಂಜ್ ಆಗಿದೆ ಅಂತ ಹೇಳಿ ನೀವು ಬೇಕಿದ್ರೆ ಅಲ್ಲೇನೆ ಮಾರ್ಕ್ ಮಾಡ್ಕೊಂತ ನೋಟ್ ಮಾಡ್ಕೊಂತ ಬರ್ಬೋದು. ಸೊ ವಿದೌಟ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ, ಕಂಪ್ಲೀಟ್ ಆಗಿ ರಿಮೂವ್ ಆಗಿರೋದು ಫಾರ್ ಥಿಯರಿ ಆಸ್ ವೆಲ್ ಆಸ್ ನೀಟ್. ಸೊ ನೀಟ್ ಸಿಲೆಬಸ್ಗೂ ಕೂಡ ಥಿಯರಿ ಸಿಲೆಬಸ್ಗೂ ಕೂಡ ಕಂಪ್ಲೀಟ್ ಆಗಿ ರಿಮೂವ್ ಆಗಿರೋ ಚಾಪ್ಟರ್ಸ್ ಯಾವ್ದು ಅಂತಂದ್ರೆ, ಸೊ ಟೋಟಲ್ ಆಗಿ ಲೆಸನ್ಸ್ ಯಾವ್ದು ಅಂತಂದ್ರೆ 6 ಇದೆ. ಫಸ್ಟ್ PUC ಇಂದ ಇರೋ ಲೆಸನ್ಸ್ ಯಾವುದು? ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್, ಮಿನರಲ್ ನ್ಯೂಟ್ರಿಷನ್ ಇವೆರಡು ಪ್ಲಾಂಟ್ ಫಿಸಿಯಾಲಜಿಯಿಂದ, ಡೈಜೆಷನ್ ಅಂಡ್ ಅಬ್ಸಾರ್ಪ್ಷನ್ ಫ್ರಮ್ ಹ್ಯೂಮನ್ ಫಿಸಿಯಾಲಜಿಯಿಂದ. ನೆಕ್ಸ್ಟ್ ಸೆಕೆಂಡ್ ಇಯರ್ ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ್ದು ಅಂತ ಅಂದ್ರೆ ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ ಫಸ್ಟ್ ಯೂನಿಟ್ ಇಂದ. ನೆಕ್ಸ್ಟ್ ಸ್ಟ್ರಾಟಜೀಸ್ ಫಾರ್ ಎನ್ಹಾನ್ಸ್ಮೆಂಟ್ ಇನ್ ಫುಡ್ ಪ್ರೊಡಕ್ಷನ್, ಇದರಲ್ಲಿ ಸ್ವಲ್ಪ ಪಾರ್ಟ್ ಬಯೋಟೆಕ್ನಾಲಜಿ ಅಪ್ಲಿಕೇಶನ್ಸ್ ಅಲ್ಲಿ ಆಡ್ ಮಾಡಿದ್ದಾರೆ. ವಿ ವಿಲ್ ಡಿಸ್ಕಸ್ ದಟ್ ಲೇಟರ್. ಓಕೆ, ದೆನ್ ಕಂಪ್ಲೀಟ್ ಆಗಿ ಎಕಾಲಜಿಯಿಂದ ರಿಮೂವ್ ಆಗಿರುವಂತಹ ಲೆಸನ್ ಯಾವುದು? ಎನ್ವಿರಾನ್ಮೆಂಟಲ್ ಇಶ್ಯೂಸ್. ಸೊ ಇಟ್ಸ್ ಅ ಕಂಪ್ಲೀಟ್ ರೆಡ್ಯೂಸ್ಡ್ ಸಿಲೆಬಸ್ ಫಾರ್ ನೀಟ್ ಆಲ್ಸೋ. ಸೊ ನೀಟ್ಗೂ ಕೂಡ ಇದ್ಯಾವುದರಿಂದನೂ ಕ್ವೆಶನ್ಸ್ ಬಂದಿಲ್ಲ 2024 ಎಕ್ಸಾಮ್ ಅಲ್ಲಿ. ಸೊ ಫಿಕ್ಸ್ ಕಂಪಲ್ಸರಿ ನೀವು ಈ ಲೆಸನ್ಸ್ ನೋಡ್ಕೊಳ್ಳೋ ಅಂತ ಏನು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಲೆಸನ್ಸ್ ನ ಕಂಪ್ಲೀಟ್ ಆಗಿ ನೀವು ನಿಮ್ಮ NCERT ಇಂದ ರಿಮೂವ್ ಮಾಡ್ಕೋಬಹುದು. ಸರಿನಾ? ಓಲ್ಡ್ NCERT ಇಟ್ಕೊಂಡಿದ್ರೆ ಅದನ್ನ ನೀವು ಅಲ್ಲೇನೆ ಪೇಜಸ್ ನ ಬೇಕಿದ್ರೆ ಗಮ್ ಮಾಡ್ಕೊಂಡು ಇಟ್ಕೋಬಹುದು. ಸೊ ದಿಸ್ ಇಸ್ ದ ಥಿಂಗ್. ನೆಕ್ಸ್ಟ್ ಫಸ್ಟ್ PU ಅಲ್ಲಿ ಏನೇನ್ ಚೇಂಜ್ ಆಗಿದೆ NCERT ಅಲ್ಲಿ ಅಂತ ನೋಡ್ತಾ ಬರೋಣ. ಸೊ ಲಿವಿಂಗ್ ವರ್ಲ್ಡ್ ಅಲ್ಲಿ ಥಿಯರಿ ಮತ್ತೆ ನೀಟ್ ಎರಡು ಕೂಡ ರಿಮೂವ್ ಆಗಿರೋ ಟಾಪಿಕ್ ಯಾವುದು ಅಂತಂದ್ರೆ ಟ್ಯಾಕ್ಸೋನಮಿಕಲ್ ಏಡ್ಸ್. ಸೊ ಟ್ಯಾಕ್ಸೋನಮಿಕಲ್ ಏಡ್ಸ್ ಅನ್ನೋ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ರಿಮೂವ್ ಆಗಿದೆ. ಆದ್ರೆ ವಾಟ್ ಈಸ್ ಲಿವಿಂಗ್ ಅಂತ ಫಸ್ಟ್ ಎರಡು ಪೇಜಸ್ ಇದೆ ಓಲ್ಡ್ NCERT ಅಲ್ಲಿ, ಅದು ನ್ಯೂ NCERT ನಲ್ಲಿ ಇಲ್ಲ. ಅದನ್ನ ನೀವು ನೋಡ್ಕೋಬೇಕಾಗುತ್ತೆ ಓಲ್ಡ್ NCERT ಇಂದ. ಯಾರ್ಯಾರು ನ್ಯೂ NCERT ಅಲ್ಲಿ ರೆಫರ್ ಮಾಡ್ತಿದ್ದೀರಲ್ಲ ಇವಾಗ ಎಕ್ಸಾಮ್ಸಿಗೆ, ಅವ್ರು ಏನ್ ಮಾಡ್ಬೇಕು ಅಂದ್ರೆ ಓಲ್ಡ್ NCERT ಇಂದ ವಾಟ್ ಇಸ್ ಲಿವಿಂಗ್ ಅನ್ನುವಂತಹ ಎರಡು ಪೇಜಸ್ ಪ್ಯಾರಾಗ್ರಾಫ್ ಇದೆ, ಎರಡು ಪೇಜಸ್ ಇದೆ, ಅದನ್ನ ನೀವು ಮತ್ತೆ ಓಲ್ಡ್ NCERT ಇಂದ ನೀವು ತಗೊಂಡು ಓದ್ಕೋಬೇಕಾಗುತ್ತೆ. ಸೊ ಇದು ಚೇಂಜಸ್. ನೆಕ್ಸ್ಟ್ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಲೆಸನ್, ವೆದರ್ ಇಟ್ ಈಸ್ ಓಲ್ಡ್ ಆರ್ ನ್ಯೂ NCERT, ನೋ ನೀಡ್ ಟು ವರಿ ಅಬೌಟ್ ಬಿಕಾಸ್ ದರ್ ಇಸ್ ನೋ ಚೇಂಜಸ್ ಇನ್ ದಿಸ್ ಲೆಸನ್. ಈ ಲೆಸನ್ ಅಲ್ಲಿ ಏನು ಚೇಂಜಸ್ ಆಗಿಲ್ಲ. ನೆಕ್ಸ್ಟ್ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಏಂಜಿಯೋಸ್ಪರ್ಮ್ ಲೈಫ್ ಸೈಕಲ್ ಮತ್ತೆ ಅದರ ಕ್ಯಾರೆಕ್ಟರ್ಸ್ ನ ತೆಗ್ದಿದ್ದಾರೆ. ನ್ಯೂ NCERT ಅಲ್ಲಿ ನೀವು ನೋಡಿದ್ರೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಎಲ್ಲಿ ತನಕ ಇದೆ ಅಂತಂದ್ರೆ ಡೈಕಾಟ್ ಮತ್ತೆ ಮೊನೋಕಾಟ್ ಡಿಫ್ರೆನ್ಸ್ ತನಕ ಅಷ್ಟೇ ಇದೆ. ಅದಾದ್ಮೇಲೆ ಪೋಲನ್ ಗ್ರೇನ್ ಯಾವ ತರ ಪ್ರೊಡ್ಯೂಸ್ ಆಗುತ್ತೆ, ಎಗ್ ಯಾವ ತರ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ ಕಂಪ್ಲೀಟ್ ಏಂಜಿಯೋಸ್ಪರ್ಮ್ಸ್ ನ ಲೈಫ್ ಸೈಕಲ್ ತೆಗ್ದಿದ್ದಾರೆ. ಯಾಕಂದ್ರೆ ಸೆಕೆಂಡ್ ಇಯರ್ ಅಲ್ಲಿ ಮತ್ತೆ ಇದೇ ರಿಪೀಟ್ ಆಗುತ್ತೆ. ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಮತ್ತೆ ಕಾನ್ಸೆಪ್ಟ್ಸ್ ರಿಪೀಟ್ ಆಗೋ ರೀಸನ್ ಗೆ ಇದನ್ನ ತೆಗ್ದಿದ್ದಾರೆ. ಸೊ ಹಂಗಾಗಿನು ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಈ ಏನು ಕಾನ್ಸೆಪ್ಟ್ ಬಂತು ಅಂದ್ರೆ ನೀವು ನೋಡ್ಕೊಳ್ಳೋದು ಬೇಕಾಗಿಲ್ಲ ಫಾರ್ ನೀಟ್. ಆದ್ರೆ ಲೈಫ್ ಸೈಕಲ್ ಅಂದ್ರೆ ಆಲ್ಟರ್ನೇಷನ್ ಆಫ್ ಜನರೇಷನ್ ಇದೆ ಅಲ್ಲ, 3 ಲೈಫ್ ಸೈಕಲ್, ಹ್ಯಾಪ್ಲಾಂಟಿಕ್, ಹ್ಯಾಪ್ಲೋಡಿಪ್ಲಾಂಟಿಕ್ ಮತ್ತೆ ಡಿಪ್ಲಾಂಟಿಕ್ ಲೈಫ್ ಸೈಕಲ್ಸ್, ಇದನ್ನು ಕೂಡ ತೆಗ್ದಿದ್ದಾರೆ. ಬಟ್ ನೀವು ಅದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಫಾರ್ ಯುವರ್ ನೀಟ್ ಪರ್ಪಸ್. ನೀಟ್ ಎಕ್ಸಾಮಿಗೆ ನೀವು ಪ್ರಿಪೇರ್ ಆಗ್ತಿದ್ದೀರಾ ಅಂತಂದ್ರೆ ಹ್ಯಾಪ್ಲಾಂಟಿಕ್, ಹ್ಯಾಪ್ಲೋಡಿಪ್ಲಾಂಟಿಕ್ ಅಂದ್ರೆ ಏನು, ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಅಂದ್ರೆ ಏನು ಅಂತ ಹೇಳಿ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಹಂಗಾಗಿ ಅದನ್ನ ಓಲ್ಡ್ NCERT ಇಂದ ರೆಫರ್ ಮಾಡೋದು ಒಳ್ಳೇದು. ನೆಕ್ಸ್ಟ್ ಅನಿಮಲ್ ಕಿಂಗ್ಡಮ್ ಅಲ್ಲಿ ಯಾವುದೇ ಚೇಂಜಸ್ ಆಗಿಲ್ಲ. ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಇದೇ ಲೆಸನ್ ಅಲ್ಲಿ ಬಹಳ ಚೇಂಜಸ್ ಆಗಿರೋದು. ದಟ್ ಈಸ್ ಫ್ಯಾಬೇಸಿ ಲಿಲಿಯೇಸಿ ನಿಮಗೆ ನೀಟ್ ಅಲ್ಲಿ ಇಲ್ಲ ಅಂಡ್ ಥಿಯರಿನಲ್ಲಿನೂ ಕೂಡ ಇಲ್ಲ. ಮತ್ತೆ ಮಾಡಿಫಿಕೇಶನ್ ಆಫ್ ರೂಟ್ ಸ್ಟೆಮ್ ಲೀಫ್ ನ ನ್ಯೂ NCERT ಅಲ್ಲಿ ತೆಗ್ದಿದ್ದಾರೆ. ಬಟ್ ಫಾರ್ ದ ನೀಟ್ ಯು ನೀಡ್ ಟು ರೀಡ್ modifications of root stem leaf from old NCERT.
ಓಲ್ಡ್ NCERT ಇಂದ ನೀವೇನ್ ನೋಡ್ಕೋಬೇಕಾಗುತ್ತೆ ಅಂದ್ರೆ ಲೀವ್ ರೂಟ್ ಮಾಡಿಫಿಕೇಶನ್, ಸ್ಟೆಮ್ ಮಾಡಿಫಿಕೇಶನ್ ಮತ್ತೆ ಲೀಫ್ ಮಾಡಿಫಿಕೇಶನ್ ಅಂತ ಸಪ್ರೇಟ್ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಅದನ್ನ ನೀವು ರೆಫರ್ ಮಾಡಬೇಕಾಗುತ್ತೆ. ಮತ್ತೆ NCERT ಅಲ್ಲಿ ಇಲ್ಲದೆ ಇರೋ ಕಾನ್ಸೆಪ್ಟ್ಸ್ ಯಾವ್ದು ಕೊಟ್ಟಿದ್ದಾರೆ ಅಂತ ಅಂದ್ರೆ ಮಾಲ್ವೇಸಿ, ಕ್ರೂಸಿಫೆರಿ ಮತ್ತೆ ಲೆಗ್ಯುಮಿನೇಸಿ, ಕಾಂಪೋಸಿಟಿ, ಗ್ರಾಮಿನೆ ಇದಿಷ್ಟು ನ್ಯೂ ಫ್ಯಾಮಿಲೀಸ್ ಆಡ್ ಮಾಡಿರೋದು. ಒಂದು ಫ್ಯಾಮಿಲಿ ಮಾತ್ರ ಕಂಪಲ್ಸರಿ ಫಾರ್ ಥಿಯರಿ ಅಂಡ್ ನೀಟ್ಗೆ ಯಾವ್ದಿದೆ ಅಂದ್ರೆ ಸೊಲನೇಸಿ ಇದೆ. ಅದರ ಜೊತೆಗೆ ಇದಿಷ್ಟು ಫ್ಯಾಮಿಲೀಸ್ ನ ಕೊಟ್ಟಿದ್ದಾರೆ. ಬಟ್ ದ ಥಿಂಗ್ ಈಸ್ ಇನ್ 2024 ನೀಟ್ ಎಕ್ಸಾಮ್ ದಿಸ್ ಇಸ್ ನಾಟ್ ಇನ್ಕ್ಲೂಡೆಡ್. ಇದರಿಂದ ಯಾವುದೇ ಕ್ವೆಶನ್ ಬಂದಿರಲಿಲ್ಲ. ಸೊ ಹಾಗಾಗಿ ಈ ಕಾನ್ಸೆಪ್ಟ್ ನ ಮತ್ತೊಂದ್ಸರಿ ಈಗ ಇನ್ನೊಂದು 2 months ಅಲ್ಲಿ ನೀಟ್ NTA ಅವರು ನೀಟ್ ಸಿಲೆಬಸ್ ರಿಲೀಸ್ ಮಾಡ್ತಾರಲ್ಲ, ಅಲ್ಲಿ ತನಕ ಇದನ್ನ ರೆಫರ್ ಮಾಡೋದು ಬೇಡ. ಸೊ ಒಂದ್ಸರಿ ಕನ್ಫರ್ಮ್ ಆಗಿ ಬಂದ್ಮೇಲೆ ಆವಾಗ ಬೇಕಿದ್ರೆ ನಾನು ಮತ್ತೆ ಒಂದು ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಇದಿಷ್ಟು ಫ್ಯಾಮಿಲೀಸ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಗ ನೀವು ಬೇಕಿದ್ರೆ ನೋಡ್ಕೋಬಹುದು. ನೆಕ್ಸ್ಟ್ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಪ್ಲಾಂಟ್ ಟಿಶ್ಯೂಸ್ ಇದೆಲ್ಲ ಓಲ್ಡ್ NCERT ಇಂದ ರೆಫರ್ ಮಾಡಬೇಕು. ಅಂದ್ರೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಮತ್ತೆ ಪರ್ಮನೆಂಟ್ ಟಿಶ್ಯೂ ಟೈಪ್ಸ್ ಎಲ್ಲ ಇದೆಯಲ್ಲ, ಅದೆಲ್ಲ ಓಲ್ಡ್ NCERT ಇಂದ ನೀವು ರೆಫರ್ ಮಾಡಬೇಕಾಗುತ್ತೆ. ಯಾಕಂದ್ರೆ ನ್ಯೂ NCERT ಇಲ್ಲಿ ಅದನ್ನ ತೆಗ್ದಿದ್ದಾರೆ. ನೆಕ್ಸ್ಟ್ ಸೆಕೆಂಡರಿ ಗ್ರೋತ್ ಥಿಯರಿಗೂ ಇಲ್ಲ ಮತ್ತೆ ನೀಟ್ಗೂ ಇಲ್ಲ, ಸೆಕೆಂಡರಿ ಗ್ರೋತ್ ಇಲ್ಲ ಕಂಪ್ಲೀಟ್ ಆಗಿ. ಬಟ್ ಪ್ಲಾಂಟ್ ಟಿಶ್ಯೂಸ್ ಮಾತ್ರ ಥಿಯರಿಗಿಲ್ಲ, ಆದ್ರೆ ನೀಟ್ಗೆ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್ ಅಲ್ಲಿ ಓಲ್ಡ್ NCERT ಇಂದ ಅಗೇನ್ ಅನಿಮಲ್ ಟಿಶ್ಯೂ ಲೈಕ್ ಪ್ಲಾಂಟ್ ಟಿಶ್ಯೂಸ್ ಇತ್ತಲ್ಲ, ಅನಿಮಲ್ ಟಿಶ್ಯೂ ಟೈಪ್ಸ್ ಕೂಡ ಓಲ್ಡ್ NCERT ಇಂದ ರೆಫರ್ ಮಾಡಬೇಕು. ಮತ್ತೆ ಕಾಕ್ರೋಚ್ ಕೂಡ ಓಲ್ಡ್ NCERT ಇಂದ ರೆಫರ್ ಮಾಡಬೇಕು. ಸೊ ಅಲ್ಲಿ ಇನ್ಸೆಕ್ಟ್ ಮತ್ತೆ ಫ್ರಾಗ್ ಅಂತ ಕೊಟ್ಟಿದ್ದಾರೆ ಏನು ನೀಟ್ ಸಿಲೆಬಸ್ ಅಲ್ಲಿ. ಸೊ ದಟ್ ಇನ್ಸೆಕ್ಟ್ ಈಸ್ ನಥಿಂಗ್ ಬಟ್ ದಟ್ ಇಸ್ ಕಾಕ್ರೋಚ್ ಅಂಡ್ ಫ್ರಾಗ್ ಇಸ್ ಆಸ್ ಯೂಶುವಲ್ ದೇರ್ ಇನ್ ಯೋರ್ ನ್ಯೂ NCERT. ನ್ಯೂ NCERT ಅಲ್ಲಿ ಮಾರ್ಫಾಲಜಿ ಮತ್ತೆ ಅನಾಟಮಿ ಆಫ್ ಫ್ರಾಗ್ ಅಷ್ಟೇ ಕೊಟ್ಟಿದ್ದಾರೆ. ಬಟ್ ಕಾಕ್ರೋಚ್ ಕೂಡ ನೋಡ್ಕೋಬೇಕು ಯಾವ್ದ್ರಿಂದ, ಓಲ್ಡ್ NCERT ಇಂದ. ಮತ್ತೆ ಅನಿಮಲ್ ಟಿಶ್ಯೂಸ್ ಕೂಡ ಓಲ್ಡ್ NCERT ಇಂದ ನೀವು ರೆಫರ್ ಮಾಡಬೇಕಾಗುತ್ತೆ. ಮತ್ತೆ ಸೆಲ್ ದ ಯೂನಿಟ್ ಆಫ್ ಲೈಫ್, ಬಯೋಮಾಲಿಕ್ಯೂಲ್ಸ್, ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್, ಕಂಪ್ಲೀಟ್ ಸೆಲ್ ಬಯೋಲಜಿನಲ್ಲಿ ಯಾವುದೇ ಚೇಂಜಸ್ ಆಗಿಲ್ಲ. ನೀವು ನ್ಯೂ NCERT ನ ಅಥವಾ ಓಲ್ಡ್ NCERT ಎರಡನ್ನೂ ರೆಫರ್ ಮಾಡ್ಬೋದು. ಬಟ್ ಯಾರ್ದು ನ್ಯೂ NCERT ಇದೆ ಅವ್ರಿಗೆ ಹೇಳ್ತಾ ಇದೀನಿ, ಯು ಕ್ಯಾನ್ ರೆಫರ್ ಯೋರ್ ನ್ಯೂ NCERT. ನೆಕ್ಸ್ಟ್ ಫೋಟೋಸಿಂಥಸಿಸ್, ರೆಸ್ಪಿರೇಷನ್ ಲೆಸನ್ ಅಲ್ಲಿ ಯಾವುದೇ ಚೇಂಜಸ್ ಆಗಿಲ್ಲ. ಸೊ ಯು ಕ್ಯಾನ್ ರೆಫರ್ ನ್ಯೂ NCERT. ದೆನ್ ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಲೆಸನ್ ಅಲ್ಲಿ 3 ಸಬ್ ಟಾಪಿಕ್ಸ್ ನ ಸಣ್ಣ ಸಣ್ಣ ಟಾಪಿಕ್ಸ್ ನ ಡಿಲೀಟ್ ಮಾಡಿದ್ದಾರೆ. ಅದು ನೀಟ್ಗೂ ಕೂಡ ನೀವು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವ್ದು ಅಂದ್ರೆ ಸೀಡ್ ಡಾರ್ಮೆನ್ಸಿ, ವರ್ನಲೈಸೇಷನ್ ಮತ್ತೆ ಫೋಟೋ ಪೀರಿಯಾಡಿಸಮ್. ನೆಕ್ಸ್ಟ್ ಹ್ಯೂಮನ್ ಫಿಸಿಯಾಲಜಿಗೆ ಬಂದ್ರೆ ಡೈಜೆಷನ್ ಅಂಡ್ ಅಬ್ಸಾರ್ಪ್ಷನ್, ದಟ್ ಲೆಸನ್ ಇಸ್ ಕಂಪ್ಲೀಟ್ಲಿ ರಿಮೂವ್ಡ್. ಅಂಡ್ ಬ್ರೀತಿಂಗ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್, ಈ ಎರಡು ಲೆಸನ್ಗೂ ಆರಾಮಾಗಿ ನೀವು ನ್ಯೂ NCERT ಅಥವಾ ಓಲ್ಡ್ NCERT ಎರಡನ್ನೂ ರೆಫರ್ ಮಾಡಬಹುದು. ನಾನು ಯಾಕೆ ಇಲ್ಲಿ ರೆಫರ್ ನ್ಯೂ NCERT ಅಂತಾನೆ ಹಾಕಿದೀನಿ ಅಂತ ಹೇಳಿ ನಿಮಗೆ ಲಾಸ್ಟಿಗೆ ಹೇಳ್ತೀನಿ. ಯಾಕಂದ್ರೆ ಕೆಲವೊಂದು ಈ ಫಿಸಿಯಾಲಜಿ ಲೆಸನ್ಸ್, ಎಸ್ಪೆಷಲಿ ದಿಸ್ ಪ್ಲಾಂಟ್ ಅಂಡ್ ಅನಿಮಲ್ ಫಿಸಿಯಾಲಜಿ ಲೆಸನ್ ಅಲ್ಲಿ ಕೆಲವೊಂದು ವರ್ಡ್ಸ್, ಕೆಲವೊಂದು ಲೈನ್ಸ್ ನ ನ್ಯೂ NCERT ಅಲ್ಲಿ ಚೇಂಜ್ ಮಾಡಿದ್ದಾರೆ. ಅದನ್ನ ನಾನು ಯಾವ್ದು ಅಂತ ಹೇಳಿ ಲಾಸ್ಟಿಗೆ ಹೇಳ್ತೀನಿ. ಫಸ್ಟ್ ಈ ಲೆಸನ್ಸ್ ಆದ್ಮೇಲೆ ಏನೇನ್ ಚೇಂಜ್ ಆಗಿದೆ ಪರ್ಟಿಕ್ಯುಲರ್ ಆಗಿ ನ್ಯೂ NCERT ಅಲ್ಲಿ ಅಂತ ಹೇಳ್ತೀನಿ. ಸೊ ಆಲ್ವೇಸ್ ವಿ ನೀಡ್ ಟು ರೆಫರ್ ಅಪ್ಡೇಟೆಡ್ ಒನ್. ಓಲ್ಡ್ NCERT ಇಟ್ಕೊಂಡ್ರು ಅಪ್ಡೇಟೆಡ್ ನ್ಯೂ NCERT ಅಲ್ಲಿ ಏನ್ ಚೇಂಜ್ ಆಗಿದೆ ಅಂತ ಹೇಳಿ ನಿಮಗೆ ಗೊತ್ತಿರಬೇಕು. ಯಾಕಂದ್ರೆ ಫೈನಲ್ ಆಗಿ ಏನಾದ್ರೂ ಕಾಂಟ್ರವರ್ಷಿಯಲ್ ಟಾಪಿಕ್ ಬಂದಾಗ ನೀಟ್ ಎಕ್ಸಾಮ್ ಅಲ್ಲಿ ಅವರು ಕೊನೆಗೆ ಏನ್ ಹೇಳ್ತಾರೆ ಅಂತ ಅಂದ್ರೆ, ನೀವು ಕ್ವೆಶನ್ ರೈಸ್ ಮಾಡಿದಾಗ ಕೊನೆಗೆ ಅವ್ರು ಹೇಳೋದು ಏನು ಅಂತಂದ್ರೆ ಅಪ್ಡೇಟೆಡ್ NCERT ಅಲ್ಲಿ ಏನಿತ್ತು ನಾವು ಅದನ್ನೇ ಫೈನಲ್ ಕೀ ಆನ್ಸರ್ ಅಂತ ಮಾಡಿದೀವಿ ಅಂತ ಹೇಳ್ತಾರೆ. ಸೊ ಹಂಗಾಗಿ ಹೇಳ್ತಾ ಇದೀನಿ, ಫಾರ್ ಯೋರ್ ಗುಡ್ ಸೇಕ್ ಓನ್ಲಿ, ದಟ್ ಈಸ್ always make sure you know the changes what they have done in new NCERT from old NCERT. Okay now. Next excretory products and their elimination ಮತ್ತೆ locomotion and movement, ಇದ್ರಲ್ಲಿನೂ ಕೂಡ ಏನು ಚೇಂಜ್ ಆಗಿಲ್ಲ. You can refer old and new NCERT. Next neural control and coordination, as you know for the theory as well as NEET what they have removed, reflex action and reflex arc, sensory reception and processing, ear ಮತ್ತೆ eye. So complete ಇದಿಷ್ಟು ಪೋರ್ಷನ್ ನ ಡಿಲೀಟ್ ಮಾಡಿದ್ದಾರೆ, ರಿಡ್ಯೂಸ್ ಮಾಡಿದ್ದಾರೆ, ರಿಮೂವ್ ಮಾಡಿದ್ದಾರೆ. ಸೊ ಹಂಗಾಗಿ ಇದನ್ನ ನೀವು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕೆಮಿಕಲ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಲ್ಲಿನೂ ಕೂಡ ಏನು ಚೇಂಜ್ ಆಗಿಲ್ಲ. ಯು ಕ್ಯಾನ್ ರೆಫರ್ ಬೋತ್ ಐದರ್ ಓಲ್ಡ್ ಅಂಡ್ ನ್ಯೂ NCERT. ನೆಕ್ಸ್ಟ್ ಸೆಕೆಂಡ್ ಇಯರ್ ಟೆಕ್ಸ್ಟ್ ಬುಕ್ ಅಲ್ಲಿ ಏನೇನು ಚೇಂಜ್ ಆಗಿದೆ ಅಂತ ನೋಡೋದಾದ್ರೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಹ್ಯೂಮನ್ ರಿಪ್ರೊಡಕ್ಷನ್, ರಿಪ್ರೊಡಕ್ಟಿವ್ ಹೆಲ್ತ್, ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್, ಇದಿಷ್ಟು ಲೆಸನ್ ಅಲ್ಲೂ ಕೂಡ ಏನು ಚೇಂಜಸ್ ಆಗಿಲ್ಲ. ಯು ಕ್ಯಾನ್ ರೆಫರ್ ಬೋತ್ ಐದರ್ ದಟ್ ಈಸ್ old or new NCERT. Next molecular basis of inheritance ಅಲ್ಲಿ
ಪ್ರೋಟೀನ್ ಬಯೋಸಿಂಥಸಿಸ್ ಅಂತ ಒಂದು ಟಾಪಿಕ್ ಆಡ್ ಮಾಡಿದ್ದಾರೆ. ಅದನ್ನ ನೀವು ಪ್ರೋಟೀನ್ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೋಬೇಕಾಗತ್ತೆ. ಮತ್ತೆ ನೆಗ್ಲೆಕ್ಟ್ ಮಾಡ್ಬೇಡಿ ಯಾವುದೇ ಕಾನ್ಸೆಪ್ಟ್ ನ, ಯಾಕಂದ್ರೆ ಇವಾಗ ನಿಮಗೆ ಗೊತ್ತಿರೋ ಪ್ರಕಾರ 2025 ನೀಟ್ ಅಲ್ಲಿ ಸ್ವಲ್ಪ ಸ್ಟ್ಯಾಂಡರ್ಡ್ ಹೈ ಲೆವೆಲ್ ಕ್ವೆಶನ್ಸ್ ಕೇಳುವಂತ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಂಗಾಗಿ ಇಲ್ಲಿ ಏನೇನ್ ಚೇಂಜ್ ಹೇಳ್ತಾ ಇದೀನಲ್ಲ, ಹೊಸದಾಗಿ ಆಡ್ ಆಗಿರುವಂತ ಕಾನ್ಸೆಪ್ಟ್ಸ್, ಇದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಎವಲ್ಯೂಷನ್ ಅಲ್ಲೂ ಕೂಡ ಏನು ಚೇಂಜ್ ಆಗಿಲ್ಲ. ಯು ಕ್ಯಾನ್ ರೆಫರ್ ದಟ್ ಈಸ್ ಬೋತ್ ಐದರ್ ಓಲ್ಡ್ ಆರ್ ನ್ಯೂ NCERT. ನೆಕ್ಸ್ಟ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅಲ್ಲಿ ಆಡ್ ಆಗಿರುವಂತಹ ಕಾನ್ಸೆಪ್ಟ್ ನೋಡ್ಕೊಳ್ಳಿ ಯಾವುದು ಅಂತ, ಡೆಂಗ್ಯೂ ಮತ್ತೆ ಚಿಕನ್ ಗುನಿಯಾ. ಸೊ ಇದ್ರ ಬಗ್ಗೆ ನೀವು ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್, ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೆಸ್, ಇವೆರಡು ಲೆಸನ್ ಅಲ್ಲಿನೂ ಕೂಡ ಏನು ಚೇಂಜಸ್ ಆಗಿಲ್ಲ. ನೆಕ್ಸ್ಟ್ ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್ ಅಲ್ಲಿ ಹೇಳಿದ್ವಲ್ಲ, ಸ್ಟ್ರಾಟಜೀಸ್ ಫುಡ್ ಎನ್ಹಾನ್ಸ್ಮೆಂಟ್ ಲೆಸನ್ ಇಂದ ಯಾವ ಪೋರ್ಷನ್ ನ ಆಡ್ ಮಾಡಿದ್ದಾರೆ ಅಂತ ಅಂದ್ರೆ ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್ ಒಳಗಡೆ ಅಂದ್ರೆ ದಟ್ ಈಸ್ ಟಿಶ್ಯೂ ಕಲ್ಚರ್ ಅನ್ನೋ ಕಾನ್ಸೆಪ್ಟ್ಸ್, ದಟ್ ಈಸ್ ಅಪ್ಲೈಡ್ ಕಾನ್ಸೆಪ್ಟ್ಸ್ ಯಾವ್ದಾವ್ದು, ಟಿಶ್ಯೂ ಕಲ್ಚರ್, ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್ ಮತ್ತೆ ಮೈಕ್ರೋ ಪ್ರೊಪಗೇಷನ್. ಈ 3 ಕಾನ್ಸೆಪ್ಟ್ಸ್ ಬಗ್ಗೆ ನೀವು ಡೀಟೇಲ್ ಆಗಿ ನೋಡ್ಕೋಬೇಕಾಗತ್ತೆ. ಜಸ್ಟ್ ಅದರ ಬಗ್ಗೆ ತಿಳ್ಕೊಳ್ಳೋದಲ್ಲ, ಸ್ವಲ್ಪ ಡೀಟೇಲ್ ಆಗಿ ಇದ್ರ ಬಗ್ಗೆ ನೀವು ನೋಡ್ಕೋಬೇಕಾಗುತ್ತೆ. ಯಾಕಂದ್ರೆ ಅಸರ್ಷನ್ ರೀಸನ್ ಕ್ವೆಶನ್ಸ್ ಬರುವಂತಹ ಚಾನ್ಸಸ್ ಇದೆ ಹೊಸ ಕಾನ್ಸೆಪ್ಟ್ಸ್ ಇಂದ. ಓಕೆನಾ? ದೆನ್ ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ ಅಲ್ಲಿ ಆರ್ಗಾನಿಸಮ್ ಅಂಡ್ ಇಟ್ಸ್ ಎನ್ವಿರಾನ್ಮೆಂಟ್ ಅಂತ ಒಂದು ಪೇಜ್ ಇದೆ, ಯಾವುದು ಓಲ್ಡ್ NCERT ಅಲ್ಲಿ. ಅದನ್ನ ನೀವು ನೋಡ್ಕೋಬೇಕು, ಯಾಕಂದ್ರೆ ಅದನ್ನ ನ್ಯೂ NCERT ಅಲ್ಲಿ ತೆಗ್ದಿದ್ದಾರೆ. ಸೊ ಆ ಕಾನ್ಸೆಪ್ಟ್ ನ ನೀವು ಓಲ್ಡ್ NCERT ಇಂದ ನೋಡ್ಕೋಬೇಕು. ಮತ್ತೆ ಅಡಾಪ್ಟೇಷನ್ ಕಾನ್ಸೆಪ್ಟ್ ಕೂಡ ನೀವು ಓಲ್ಡ್ NCERT ಇಂದ ನೋಡ್ಕೋಬೇಕು, ಅದನ್ನು ಕೂಡ ನ್ಯೂ NCERT ನಲ್ಲಿ ಇಲ್ಲ. ನೆಕ್ಸ್ಟ್ ಎಕೋಸಿಸ್ಟಮ್ ಅಲ್ಲಿ ಕಂಪ್ಲೀಟ್ ಆಗಿ ರಿಮೂವ್ ಆಗಿರೋದು, ನಿಮಗೆ ಥೇರಿಗೂ ಇಲ್ಲ ನೀಟಿಗೂ ಇಲ್ಲ ಯಾವುದು ಅಂತಂದ್ರೆ ಎಕೋಲಜಿಕಲ್ ಸಕ್ಸೆಷನ್ ಮತ್ತೆ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್. ಸೊ ಇದು ಎರಡು ಥೇರಿ ಮತ್ತೆ ನೀಟ್ಗೆ ಇಲ್ಲ. ಸೊ ಹಾಗಾಗಿ ಇದು ನೀವು ನೋಡ್ಕೊಳ್ಳೋದು ಬೇಕಾಗಿಲ್ಲ. ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಅಲ್ಲಿ ಫಾಸ್ಫರಸ್, ಕಾರ್ಬನ್ ಸೈಕಲ್ ಇದೆಲ್ಲ ಇದು ಕಂಪ್ಲೀಟ್ ಆಗಿ ಡಿಲೀಟ್ ಆಗಿದೆ. ನೆಕ್ಸ್ಟ್ ಬಯೋಡೈವರ್ಸಿಟಿ ಅಂಡ್ ಇಟ್ಸ್ ಕನ್ಸರ್ವೇಷನ್ ಅಲ್ಲಿ ಇದನ್ನು ಕೂಡ ಏನು ಚೇಂಜ್ ಆಗಿಲ್ಲ. ಯು ಕ್ಯಾನ್ ರಿಫರ್ ಐದರ್ ಓಲ್ಡ್ ಆರ್ ನ್ಯೂ NCERT. ಮತ್ತೆ ಈಗ ಸೆಪ್ಟೆಂಬರ್ ಮಂತ್ ಇಂದ ಸ್ಟಾರ್ಟ್ ಮಾಡಿದ್ರು ಯಾವ ತರ ನೀವು ಟೈಮ್ ಟೇಬಲ್ ಇಟ್ಕೊಂಡು ಪ್ಲಾನ್ ಮಾಡ್ಕೊಂಡು 700+ ಸ್ಕೋರ್ ಮಾಡ್ಬೋದು ಅಂತ ಹೇಳಿ ನಾನೊಂದು ವಿಡಿಯೋ ಮಾಡಿದ್ದೀನಿ. ದಟ್ ಇಸ್ ಕಂಪ್ಲೀಟ್ ಸ್ಟ್ರಾಟಜಿ ವಿಡಿಯೋ. ಯು ಕ್ಯಾನ್ ರೆಫರ್ ದಟ್. ನಾನೀಗ ಅದನ್ನ ಲಿಂಕ್ ಇಲ್ಲಿ ಹಾಕ್ತೀನಿ, ಅಥವಾ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿನೂ ಕೂಡ ಹಾಕಿರ್ತೀನಿ, ನೀವು ಅದನ್ನ ಚೆಕ್ ಮಾಡ್ಬೋದು. ದಟ್ ವಿಲ್ ಶ್ಯೂರ್ಲಿ ಹೆಲ್ಪ್ ಯು ಇನ್ ಇಂಪ್ರೂವಿಂಗ್ ಯೋರ್ ಸ್ಕೋರ್ ಇನ್ ಯೋರ್ upcoming NEET exams in your colleges and as well as final NEET exam 2025. ಸರಿನಾ? ಸೊ ಯಾರೆಲ್ಲ ಈ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೇನೆ ನೋಡ್ತಾ ಇದ್ದೀರಾ ಅಂತಂದ್ರೆ do subscribe this channel because it will going to help you in your preparation. Then if it is really helping you, then please do like and share with your friends, and if you have any doubt after this also, you can comment here. Now we will see the difference, that is changes what they have done in new NCERT. ನ್ಯೂ NCERT ಅಲ್ಲಿ ಏನೇನ್ ಚೇಂಜ್ ಮಾಡಿದ್ದಾರೆ ಅಂತ ಹೇಳಿ ನಾವು ಇವಾಗ ಮತ್ತೊಂದ್ಸರಿ ನೋಡ್ತಾ ಬರೋಣ. ಓಲ್ಡ್ NCERT ನೇ ರೆಫರ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಸೊ ನ್ಯೂ NCERT ಅಲ್ಲಿ ಏನ್ ಚೇಂಜ್ ಆಗಿದೆ ಅಂತ ಹೇಳಿ ನೀವು ನೋಡ್ಕೋಬೇಕಾಗುತ್ತೆ. ದಟ್ ಈಸ್ ನೋಡಿ, ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಲೆಸನ್ ಅಲ್ಲಿ ಓಲ್ಡ್ NCERT ಅಲ್ಲಿ ಏನ್ ಕೊಟ್ಟಿದ್ರು ಅಂತ ಅಂದ್ರೆ ಈ ಲೈನ್ ಇದೆ ಅಲ್ಲ, ಇಲ್ಲೇ ಹೇಳ್ತೀನಿ ನೋಡಿ. ದಟ್ ಈಸ್ ವೈರಸ್ ಮೀನ್ಸ್ ವಿನೋಮ್ ಆರ್ ಪಾಯ್ಸನಸ್ ಫ್ಲೂಯಿಡ್. ವೈರಸ್ ಅಂದ್ರೆ ಏನು, ವಿನೋಮ್ ಅಥವಾ ಪಾಯ್ಸನಸ್ ಫ್ಲೂಯಿಡ್ ಅಂತ ಹೇಳಿದ್ದು ಐವೋನಿಸ್ಕಿ, ಡೈಮಿಥ್ರಿ ಐವೋನಿಸ್ಕಿ ಅಂತ ಹೇಳಿ ಓಲ್ಡ್ NCERT ಅಲ್ಲಿ ಹೇಳಿದ್ರು. ಈ ತರ ದ ನೇಮ್ ವೈರಸ್ ವಾಸ್ ಗಿವನ್ ಬೈ ಡೈಮಿಥ್ರಿ ಐವೋನಿಸ್ಕಿ ಅಂತ ಹೇಳಿ ಕೊಟ್ಟಿದ್ರು. ಆದ್ರೆ ಇಲ್ಲಿ ಏನಂತ ಕೊಟ್ಟಿದ್ದಾರೆ ನೋಡಿ, ವೈರಸ್ ಮೀನ್ಸ್ ವಿನೋಮ್ ಆರ್ ಪಾಯ್ಸನಸ್ ಫ್ಲೂಯಿಡ್. Dimitri Ivanovsky recognized certain microbes as casual organism of the mosaic disease of tobacco. ಅಂದ್ರೆ ಅವರೇ ನೇಮ್ ಮಾಡಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇಲ್ಲ. These were found to be smaller than bacteria because they passed. ಅಂದ್ರೆ ಅವ್ರು ಏನ್ ಎಕ್ಸ್ಪೆರಿಮೆಂಟ್ ಮಾಡಿದ್ರಲ್ಲ, ಸೊ ಅದರ ಬಗ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. Later what they have introduced, another scientist name is M.W. Bechernik, that is in 1898 demonstrated that the extract of the infected plants of tobacco could cause infection in healthy plants, and named the new pathogen virus and called the fluid as Contagium vivium fluidium. ಗೊತ್ತಾಗ್ತಿದೆ ಅಲ್ಲ? ಸೊ ವೈರಸ್ ಅಂತ ನೇಮ್ ಮಾಡಿದ್ದು M.W. Bechernik ಅಂತ ಯಾವ್ದ್ರಲ್ಲಿ ಕೊಟ್ಟಿದ್ದಾರೆ, ಅಪ್ಡೇಟೆಡ್ 2023-2024 NCERT ನಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಹಂಗಾಗಿ ಯಾರೆಲ್ಲ ಓಲ್ಡ್ NCERT ನೋಡ್ಕೊಂತಾ ಇದ್ದೀರಾ, ನೀವು ಅಕಸ್ಮಾತ್ ಆಗಿ ವೈರಸ್ ನೇಮ್ ನ ಯಾರು ಮಾಡಿದ್ದು ಅಂತ ಕೇಳಿದಾಗ ಯಾರು ಡೈಮಿಥ್ರಿ ಐವೋನಿಸ್ಕಿ ಅಂತ ನೀವು ಹಾಕಿದ್ರೆ ಏನಾಗುತ್ತೆ, ನಿಮಗೆ ಮಾರ್ಕ್ಸ್ ಹೋಗುತ್ತೆ.
So what you need to make sure that is what it is updated in new NCERT. ಏನಂತ ಇದೆ ಇದರಲ್ಲಿ MW Bejani. So the name virus was given by ಅಂತ ಕೇಳಿದಾಗ ನೀವು ಕಂಪಲ್ಸರಿ ಆಗಿ ಏನು ಹೇಳ್ತೀರಾ, MW Bejanic ಅಂತ ಹೇಳಬೇಕು. So I have given here pages also, page numbers also. You can compare and refer both old and new NCERT for your confirmation. ಸರಿನಾ? ಮತ್ತೆ ಇನ್ನೂ ಎರಡು ಲೆಸನ್ ಅಲ್ಲಿನೂ ಕೂಡ ಚೇಂಜ್ ಆಗಿದೆ. ಲೆಟ್ಸ್ ಸಿ. ಇಟ್ ಇಸ್ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಲೆಸನ್ ಅಲ್ಲಿ ಈ ಕಾನ್ಸೆಪ್ಟ್ ಇದೆಯಲ್ಲ ರಾಂಗ್ ಆಗಿ ಕೊಟ್ಟಿದ್ರು ಓಲ್ಡ್ NCERT ಅಲ್ಲಿ, ಬಟ್ ನ್ಯೂ NCERT ಅಲ್ಲೂ ಕೂಡ ಏನು ಚೇಂಜ್ ಮಾಡಿಲ್ಲ. ಏನಂತಂದ್ರೆ ಡಯಾಗ್ರಾಮ್ ಅಲ್ಲಿ 2 ಹೈಡ್ರೋಜನ್ ಅಯಾನ್ಸ್ ಅಂತ ಇದೆ, ದಟ್ ಈಸ್ 2 ಪ್ರೋಟಾನ್ಸ್. ಏನಕ್ಕೆ? ಇದಕ್ಕೆ ATPಗೆ. ಆದ್ರೆ ಇಲ್ಲಿ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, 4H+. ಸಿ, ಫಾರ್ ಈಚ್ ATP ಪ್ರೊಡ್ಯೂಸ್ಡ್ 4H+ passes through F0. ನೋಡಿ, F0 ಇಂದ 4H+ ಪಾಸ್ ಆಗಿ ಇಂಟರ್ಮೆಂಬ್ರೇನ್ ಸ್ಪೇಸ್ ಇಂದ ಮ್ಯಾಟ್ರಿಕ್ಸ್ ಇಂದ ಹೋಗ್ಬಿಟ್ಟು ಮತ್ತೆ ಪ್ರೋಟಾನ್ ಗ್ರೇಡಿಯಂಟ್ ಇಂದ ಹೋಗಿ ಏನ್ ಪ್ರೊಡ್ಯೂಸ್ ಆಗುತ್ತೆ, ATP ಪ್ರೊಡ್ಯೂಸ್ ಆಗುತ್ತೆ. ಅಂದ್ರೆ ಒಂದು ATP ಪ್ರೊಡ್ಯೂಸ್ ಆಗಕ್ಕೆ 4H+ ಬೇಕಾಗುತ್ತೆ ಅಂತಂದೇಳಿ ಯಾವ್ದ್ರಲ್ಲಿ ಕೊಟ್ಟಿದ್ದಾರೆ, ಪ್ಯಾರಾಗ್ರಾಫ್ ನ್ಯೂ NCERT ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 4H+. ಅದೇ ಓಲ್ಡ್ NCERT ಅಲ್ಲಿ ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ 2H+ ಅಂತ ಇದೆ. ಯು ಕ್ಯಾನ್ ರೆಫರ್ ದಿಸ್ ಫ್ರಮ್ ದಿಸ್ ಪೇಜ್ ನಂಬರ್. ಓಲ್ಡ್ NCERT ಅಲ್ಲಿ ಏನಂತ ಕೊಟ್ಟಿದ್ದಾರೆ 2H+, ಬಟ್ ದ ಆಕ್ಚುಯಲ್ ಥಿಂಗ್ ಇಸ್ 4H+ ಕರೆಕ್ಟ್. ಆದ್ರೆ ಡಯಾಗ್ರಾಮ್ ಅಲ್ಲಿ ಏನಂತ ಕೊಟ್ಟಿದ್ದಾರೆ ನೋಡಿ, ಇನ್ನೂ 2H+ ಅಂತಾನೆ ಇದೆ. ಸೊ ದಿಸ್ ಇಸ್ ನಾಟ್ ಚೇಂಜ್ಡ್ ಇನ್ ನ್ಯೂ NCERT ಆಲ್ಸೋ. ಸೊ ಕರೆಕ್ಟ್ ಆಗಿ ಹೇಳ್ಬೇಕಂತಂದ್ರೆ ಒಂದು ATPಗೆ 4 protons are required. 4H+ are required for the production of 1 ATP. ಸೊ 1 ATPಗೆ 4H+ ಬೇಕಾಗುತ್ತೆ. ಆದ್ರೆ 2H+ ಅಂತ ಡಯಾಗ್ರಾಮ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ ಬಂತು ಅಂದ್ರೆ ನೀವ್ ಏನ್ ಹಾಕ್ಬೇಕು, 2H+ ಅಂತ ಹಾಕ್ಬೇಕು ಕರೆಕ್ಟ್ ಆನ್ಸರ್. ಬಟ್ ಥಿಯರಿಟಿಕಲ್ ವೈಸ್ ಏನಾದ್ರು ಕ್ವೆಶನ್ ಬಂತು ಅಂತ ಅಂದ್ರೆ ನೀವೇನ್ ಹಾಕ್ತೀರಾ, 4H+ ಅಂತ ಹಾಕ್ತೀರಾ. ಆಮೇಲೆ ಈ ತರ ಕಾಂಟ್ರವರ್ಷಿಯಲ್ ಕ್ವೆಶನ್ ಇದ್ದಾಗ ಕಂಪಲ್ಸರಿ ನೀವು ಟಿಕ್ ಮಾಡಬೇಕು ಆನ್ಸರ್. ಯಾಕಂದ್ರೆ ಕೊನೆಗೆ ಏನಾಗುತ್ತೆ, ಎರಡೂದನ್ನು ಕನ್ಸಿಡರ್ ಮಾಡಿದಾಗ ನಿಮಗೆ ಗ್ರೇಸ್ ಸಿಗುವಂತ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಈ ತರ ಇನ್ನೂ ಕೆಲವೊಂದು ಕಾನ್ಸೆಪ್ಟ್ಸ್ ಇದೆ, ಬೇಕಿದ್ರೆ ಅದನ್ನೇ ನಾನು ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ, ಕಾಂಟ್ರವರ್ಷಿಯಲ್ ಕಾನ್ಸೆಪ್ಟ್ಸ್ ಯಾವ್ದಾವ್ದಿದೆ ಅಂತ ಹೇಳಿ. ಸೊ ಅದನ್ನ ನೀವು ಕಂಪಲ್ಸರಿ ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್, ಎಕ್ಸ್ಕ್ಲೂಟರಿ ಪ್ರಾಡಕ್ಟ್ಸ್ ಅಂಡರ್ ಎಲಿಮಿನೇಷನ್ ಲೆಸನ್ ಅಲ್ಲಿ ಏನ್ ಚೇಂಜ್ ಆಗಿದೆ ಅಂತಂದ್ರೆ, ಸಿ, in old NCERT, PCT also helps to maintain the pH of ionic balance of the body fluids by selective secretion of hydrogen ions, ammonia and potassium ions. Hydrogen ions, ammonia ಆದ್ಮೇಲೆ ಏನಂತ ಇತ್ತು, potassium ions ಅಂತ ಇತ್ತು old NCERT ನಲ್ಲಿ, ಪೇಜ್ ನಂಬರ್ 294. ಬಟ್ ನ್ಯೂ NCERT ಅಲ್ಲಿ ಏನಾಗಿದೆ ನೋಡಿ, see, PCT also helps to maintain the pH and ionic balance of the body fluids by selective secretion of hydrogen ions and ammonia ಅಷ್ಟೇ ಇದೆ. ಏನ್ ತೆಗ್ದಿದ್ದಾರೆ, potassium ಅನ್ನೋ ವರ್ಡ್ ಇಲ್ಲ. So in new NCERT, potassium ion is not mentioned into the filtrate and by absorption of HCO3 from it. So this is the major change in this lesson. ಯಾವುದು, excretory products under elimination. So human physiology ನಲ್ಲಿ ಒಂದು, ಪ್ಲಾಂಟ್ ಫಿಸಿಯಾಲಜಿ ನಲ್ಲಿ ಒಂದು, ಮತ್ತೆ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ ಒಂದು ನೋಡ್ಬೇಕಾಗಿರೋ, ನೋಟ್ ಮಾಡ್ಕೋಬೇಕಾಗಿರೋ ಮೇಜರ್ ಚೇಂಜಸ್ ಇಫ್ ಯು ಆರ್ ರೆಫರಿಂಗ್ ಆರ್ ಫಾಲೋಯಿಂಗ್ ಓಲ್ಡ್ NCERT. ನೀವು ಓಲ್ಡ್ NCERT ನ ಇಟ್ಕೊಂಡು ಓದ್ತಾ ಇದ್ದೀರಾ ಅಂತಂದ್ರೆ ನ್ಯೂ NCERT ಅಲ್ಲಿ ಈ ತರ ಸುಮಾರು ಚೇಂಜಸ್ ಆಗಿದೆ, ನೀವು ನೋಡ್ಕೋಬೇಕಾಗತ್ತೆ. ಸೊ ಇದು 3 ಮೇಜರ್ ಚೇಂಜಸ್ ಏನೇನಾಗಿತ್ತು ಅಂತ ನಾನು ಹೇಳಿದ್ದೀನಿ. ಸೊ ನೀಟ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ಆಗಿರ್ಬೋದು, ಸ್ಟ್ರಾಟಜಿ ಆಗಿರ್ಬೋದು, ಮತ್ತೆ ಯಾವ ತರ ನೀವು ಸ್ಕೋರ್ ಮಾಡಿದ್ರೆ, ಯಾವ ತರ ಪ್ಲಾನ್ ಮಾಡ್ಕೊಂಡು ಸ್ಕೋರ್ ಮಾಡಿದ್ರೆ ಸ್ಟಡಿ ಮಾಡಿದ್ರೆ ಸ್ಕೋರ್ ಜಾಸ್ತಿ ಆಗುತ್ತೆ ಅಂತಂದೇಳಿ. ಸೊ ಲೈಕ್ ದಟ್ ಸ್ಟ್ರಾಟಜಿ ವಿಡಿಯೋಸ್ ಏನೇ ಇದ್ರು ಅಪ್ಡೇಟ್ಸ್ ಎವ್ರಿಥಿಂಗ್ ಐಲ್ ದಟ್ ಈಸ್ ಪೋಸ್ಟ್ ಇನ್ ದಿಸ್ ಚಾನಲ್. ಈ ಚಾನಲ್ ನಾನು ಎಲ್ಲದನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಅಂಡ್ ಪ್ರೆಸ್ ದ ಬೆಲ್ ಐಕನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋಸ್. Okay, stay tuned, future doctors. Thank you. Bye bye.